ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಅರ್ಜುನನಿಗೆ ಪರಮಾತ್ಮನು ಎಲ್ಲೆಲ್ಲಿಯೂ ನಾನೇ ತುಂಬಿದ್ದೀನಿ, ಅದರಿಂದ ಎಲ್ಲದರಲ್ಲಿಯೂ ನೀನು ನನ್ನನ್ನೇ ಕಾಣು ಅಂದರೆ ಪರಮಾತ್ಮನನ್ನೇ ಕಾಣುವಂಥವನಾಗುವಂಥ ಉಪದೇಶವನ್ನು ಮಾಡ್ತಾನೆ. ತನ್ನ ವಿಭೂತಿಯನ್ನು ತಿಳಿಸ್ಕೊಡ್ತಾನೆ. ಪ್ರಧಾನವಾಗಿ ನಾನು ಎಲ್ಲೆಲ್ಲಿದ್ದೀನಿ, ಪ್ರಧಾನವಾಗಿದ್ದ ಜಾಗದಲ್ಲಿ ಮಿಕ್ಕ ತಂಡದಲ್ಲಿರ್ತಕ್ಕಂಥವೆಲ್ಲವೂ ಕೂಡ ನಾನೇ ಆಗಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇರ್ತಾನೆ. ಈಗ ಮುಂದುವರೆದು ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ ಪರಮಾತ್ಮನನ್ನು. ಹೇ ದಯಾಸಾಗರನಾದ ದೇವನೇ, ಶಬ್ದದಿಂದ ವರ್ಣಿಸಲಾಗದ ವಿಷಯಗಳನ್ನು ತಮ್ಮ ದಿವ್ಯವಾಣಿಯಿಂದ ತಿಳಿಯುವಂತೆ ಹೇಳಿದಿರಿ. ಭೂತಕೋಟಿಗಳು ಬ್ರಹ್ಮಸ್ವರೂಪದಲ್ಲಿ ಐಕ್ಯವಾದಾಗ ಮಾಯೆ ಎಂಬುದು ನಾಮ ಮಾತ್ರಕ್ಕೂ ಇರುವುದಿಲ್ಲ. ಏನು ಹೇಳ್ತಾ ಇದ್ದಾನೆ? ಹೇ ದಯಾಸಾಗರನಾದ ದೇವನೇ, ಶಬ್ದದಿಂದ ವರ್ಣಿಸಲಾಗದ ವಿಷಯಗಳನ್ನು, ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಆಗದಂಥ ವಿಷಯಗಳನ್ನು ತಮ್ಮ ದಿವ್ಯವಾಣಿಯಿಂದ ತಿಳಿಯುವಂತೆ ಹೇಳಿದಿರಿ. ನೀವು ತಮ್ಮ ದಿವ್ಯವಾದ ವಾಣಿಯಿಂದ, ಮಾತಿನಿಂದ ತಿಳಿಯುವಂತೆ ನನಗೆ ಹೇಳಿದ್ರಿ. ಭೂತಕೋಟಿಗಳು ಬ್ರಹ್ಮಸ್ವರೂಪದಲ್ಲಿ ಐಕ್ಯವಾದಾಗ, ಈಗೇನು ಜಗತ್ತಿನಲ್ಲಿ ಕಾಣ್ತಕ್ಕಂಥ ಭೂತಕೋಟಿಗಳೇನಿದೆಯಲ್ಲ, ಮನುಷ್ಯನಾದಿಯಾಗಿ ಕ್ರಿಮಿಕೀಟಗಳವರೆಗೂ ಏನೇನಿದೆಯಲ್ಲ, ಎಲ್ಲವೂ ಪರಮಾತ್ಮನಲ್ಲಿ ಐಕ್ಯವಾದಾಗ ಮಾಯೆ ಎಂಬುದು ನಾಮ ಮಾತ್ರಕ್ಕೂ ಇರುವುದಿಲ್ಲ. ಹೌದಾನೆ? ಈಗ ಆ ಸಮಯದಲ್ಲಿ ಪರಬ್ರಹ್ಮನ ರೂಪೇ ಆತನ ಅಂತಿಮ ಸ್ವರೂಪ. ಲೋಭಿಯು ಧನವನ್ನು ಬಚ್ಚಿಟ್ಟಿದ್ದಂತೆ ತಾವು ಯಾವ ಸ್ವರೂಪವನ್ನು ನಿಮ್ಮ ಆಳವಾದ ಹೃದಯದಲ್ಲಿ ಬಚ್ಚಿಟ್ಟಿದ್ದೀರೋ, ಯಾವುದರ ಗುರುತು ವೇದಗಳಿಗೂ ಸಹ ತಿಳಿಯದೋ ಅಂತಹ ನಿಮ್ಮ ರಹಸ್ಯವನ್ನು ನನ್ನ ಮುಂದೆ ಬಿಚ್ಚಿ ಹೇಳಿದಿರಿ. ಯಾವ ಅಧ್ಯಾತ್ಮ ರಹಸ್ಯಕ್ಕಾಗಿ ಶ್ರೀ ಶಂಕರನು ಸರ್ವೈಶ್ವರ್ಯವನ್ನು ತ್ಯಾಗ ಮಾಡಿದನೋ ಅಂತಹ ರಹಸ್ಯವನ್ನು ನನಗೆ ಒಂದೇ ಸಾರಿ ಹೇಳಿದಿರಿ. ಅಪಾರವಾದ ಮಾಯಾಸಾಗರದಲ್ಲಿ ತಲೆವರೆಗೂ ಮುಳುಗಿದ್ದ ನನ್ನನ್ನು ನೋಡಿ, ಕೃಷ್ಣ ನೀವೇ ಸ್ವಯಂ ಧುಮುಕಿ ನನ್ನನ್ನು ಅದರಿಂದ ಮೇಲಕ್ಕೆ ಎತ್ತಿದ್ದಿರಿ. ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಮಾಯಾಸಾಗರದಲ್ಲಿ ತಲೆಯೆಲ್ಲ ಪೂರ್ತಿ ಮುಳುಗಿ ಹೋಗಿದ್ದೆ, ತಲೆಯವರೆಗೂ ಮುಳುಗಿ ಹೋಗಿದ್ದೆ ನಾನು. ನೀವೇ ದಯೆಯಿಂದ ನನ್ನನ್ನು ಆ ಮಾಯಾಸಾಗರದಿಂದ ಮೇಲೆತ್ತಿದ್ರಿ. ಸಾಕ್ಷಾತ್ ಶಂಕರನೂ ಸಹ ಈ ಆಧ್ಯಾತ್ಮವನ್ನು ತಿಳಿಯಬೇಕು ಅಂತ ಎಲ್ಲ ಸುಖಗಳನ್ನ ತ್ಯಾಗ ಮಾಡಿದ್ದಾನೆ. ಶಂಕರ ಅಂದರೆ ಶಿವನು ಕೂಡ ಈ ಬೇಕಾದಷ್ಟು ಸುಖವನ್ನು ಪಡ್ಬೋದು ಕೈಲಾಸದಲ್ಲಿ ಇದ್ಕೊಂಡು, ಆದರೆ ಆತನೂ ಕೂಡ ಎಲ್ಲ ಐಶ್ವರ್ಯಗಳನ್ನು, ಎಲ್ಲ ಸುಖವನ್ನು ತ್ಯಾಗ ಮಾಡಿ ಕೇವಲ ಗಜಚರ್ಮಾಂಬರನಾಗಿ ತಪಸ್ಸಿನಲ್ಲಿ ಧ್ಯಾನದಲ್ಲಿ ನಿರತನಾಗಿದ್ದಾನೆ, ಆಧ್ಯಾತ್ಮದ ಸುಖವನ್ನು ಸವಿಲಿಕ್ಕೆ, ತತ್ವವನ್ನು ತಿಳಿಲಿಕ್ಕೆ. ಅಂಥ ಶಿವನೂ ಕೂಡ ಇದಕ್ಕಾಗಿ ಎಲ್ಲ ಸುಖವನ್ನು ತ್ಯಾಗ ಮಾಡಿದ್ದಾನೆ. ಇಷ್ಟು ಕಷ್ಟವಾದ ಈ ವಿದ್ಯೆಯನ್ನು ನನಗೆ ನೀವು ಸುಲಭವಾಗಿ ಹೇಳಿದ್ರಿ. ಮಾಯಾಸಾಗರದಿಂದ ನನ್ನ ಮೇಲೆತ್ತಿದ್ರಿ. ಈ ವಿಶ್ವದಲ್ಲಿ ನಿಮ್ಮ ಹೊರತು ಮತ್ತಾವುದೂ ಇರದಿದ್ದರೂ ನನ್ನ ದುರದೃಷ್ಟದಿಂದ ಈವರೆಗೂ ನಿಮಗಿಂತಲೂ ನಾನು ಬೇರೆ ಎಂಬ ಭಾವನೆ ಇದ್ದಿತು. ಇದು ನಮ್ಮೆಲ್ಲರಿಗೂ ಸಹ ಹಾಗೆ ಇರ್ತಕ್ಕಂಥದ್ದು, ಭೂತಕೋಟಿಗಳಿಗೆಲ್ಲ. ಏನಂತ? ಪರಮಾತ್ಮನೇ ಇರ್ತಕ್ಕಂಥವನು, ಪರಮಾತ್ಮನನ್ನು ಹೊರತುಪಡಿಸಿ ಮತ್ತೇನೂ ಇಲ್ಲ ಅನ್ನೋ ಸತ್ಯ ಗೊತ್ತಿದೆ, ಎಲ್ಲರಿಗೂ ತಿಳಿದವ್ರಿಗೆಲ್ಲ ಗೊತ್ತಿದೆ. ಆದರೆ ನಮ್ಮ ದುರದೃಷ್ಟ ಏನಾಗಿದೆ ಅಂದರೆ, ನಾನು ಬೇರೆ ಪರಮಾತ್ಮ ಬೇರೆ ಅನ್ನೋ ಭಾವನೆ ಚೆನ್ನಾಗಿ ಬೇರೂರ್ಬಿಟ್ಟಿದೆ. ಅರ್ಜುನ ಹೇಳ್ತಾನೆ, ನನಗೆ ಆ ಭಾವನೆ ಇತ್ತು. ದೇಹಾಭಿಮಾನದಿಂದ ನಾನು ಅರ್ಜುನನೆಂತಲೂ ಕೌರವರೇ ನಮ್ಮವರೆಂತಲೂ ಹೇಳುತ್ತಿದ್ದೆನು. ಇಷ್ಟೇ ಅಲ್ಲ, ನಾನು ಇವರನ್ನು ಕೊಂದರೆ ಪಾಪವು ಬಂದು ನನ್ನನ್ನು ಆವರಿಸುವುದೆಂಬ ದುಷ್ಟಬುದ್ಧಿ ರೂಪ ಸ್ವಪ್ನವನ್ನು ನೋಡುತ್ತಿದ್ದೆನು. ನಾನು ಈ ದುಷ್ಟಬುದ್ಧಿಯ ಸ್ವಪ್ನವನ್ನು ನೋಡ್ತಾ ಇದ್ದೆ. ಅಂದರೆ ಈಗ ಅವನಿಗೆ ಅದನ್ನು ಸ್ವಪ್ನಕ್ಕೆ ಯಾಕೆ ಹೋಲಿಸಿದ ಅಂದರೆ, ಅವನಲ್ಲಿ ಆವರಿಸ್ಕೊಂಡಿದ್ದಂಥ ನನ್ನವರು ತನ್ನವರು ಅನ್ನೋ ಭಾವನೆ ಈಗ ನಶಿಸಿ ಹೋಯಿತು. ಅದರಿಂದ ಅವನು ಅದನ್ನು ಸ್ವಪ್ನ ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಕಾಲ ಕಾಡ್ಬೋದು ಅಷ್ಟೇ. ಸ್ವಪ್ನವನ್ನು ನೋಡುವಾಗ ಅದರ ಪರಿಣಾಮ ಸ್ವಲ್ಪ ಕಾಲ ಇರ್ತದಲ್ಲ, ಆ ರೀತಿಯಲ್ಲಿ ನನ್ನವರು ತನ್ನವರು ಅನ್ನೋ ಭಾವನೆ ಸ್ವಲ್ಪ ಕಾಲ ಇರ್ಬೋದಷ್ಟೇ. ಆದರೆ ಅದು ಕೊಂಚ ಕಾಲವೇ, ಆಮೇಲೆ ಅದು ಮರೆಯಾಗುತ್ತೆ. ಅದರಿಂದ ಅದು ಸ್ವಪ್ನದಂತೆ ಈಗ ಆಗಿದೆ ನನಗೆ. ಆದರೆ ಅಷ್ಟರಲ್ಲಿಯೇ ನೀವು ನನ್ನನ್ನು ಎಚ್ಚರಗೊಳಿಸಿದಿರಿ. ಹೇ ದೇವ ಲಕ್ಷ್ಮೀನಾರಾಯಣ, ಇದುವರೆಗೂ ಸತ್ಯವಾದ ಪಟ್ಟಣವನ್ನು ಬಿಟ್ಟು ಮಿಥ್ಯವಾದ ಗಂಧರ್ವ ನಗರದಲ್ಲಿ ವಿಹರಿಸುತ್ತಿದ್ದೆನು.
ಸತ್ಯವಾದ ಪಟ್ಟಣವನ್ನು ನಗರವನ್ನು ಬಿಟ್ಟು ಮಿಥ್ಯಾ ನಗರದಲ್ಲಿ ನಾನು ತಿರುಗಾಡ್ತಾ ಇದ್ದೆ. ನೀರೆಂಬ ಭ್ರಮೆಯಿಂದ ಮೃಗಜಲವನ್ನು ಕುಡಿಯುತ್ತಿದ್ದೆನು. ನೀರು ಅಂತ ತಿಳ್ಕೊಂಡು ಮೃಗಜಲದಲ್ಲಿ ನಾನು ಪಾನವನ್ನು ಮಾಡ್ತಾ ಇದ್ದೆ. ಕೃತಕವಾದ ಬಟ್ಟೆಯ ಹಾವನ್ನು ನೋಡಿ ನಿಜವಾಗಿಯೂ ನನ್ನನ್ನು ಕಚ್ಚಿತೆಂಬ ಕಲ್ಪಿತ ಭ್ರಾಂತಿಯಲ್ಲಿ ಮುಳುಗಿದ್ದೆನು. ಕೃತಕವಾದ ಹಾವನ್ನು ನೋಡಿ ಅದು ಕಚ್ಚಿಬಿಡ್ತದೆ ನನಗೆ ಅಂತ ಭ್ರಮೆಯಲ್ಲಿ ಭಯದಿಂದ ನಡುಗ್ತಾ ಇದ್ದೆ. ಯಾವುದರಲ್ಲಿ? ಸಂಸಾರವೆಂಬುದರಲ್ಲಿ, ಜಗದ್ವ್ಯವಹಾರದಲ್ಲಿ ನಾನು ಮುಳುಗಿ ಎದುರಿ ಸಾಯ್ತಾ ಇದ್ದೆ. ಇದರಿಂದ ನಿಜವಾದ ವಿಷವು ವ್ಯಾಪಿಸಿದಂತಹ ಲಕ್ಷಣಗಳು ತೋರಿ ವ್ಯರ್ಥದಿಂದ ಸಾಯುವೆನೆಂದು ಹೆದರಿದೆನು. ಈಗೇನಾಗುತ್ತೆ ಅಂದರೆ, ಹಾವು ಕಚ್ಚಿ ಸಾಯೋದಕ್ಕಿಂತ ಹೆದರಿ ಸಾಯೋರೇ ಜಾಸ್ತಿ ಆಗಿದ್ದಾರೆ. ಅದು ಎಲ್ಲ ಕಡೆ ಉಂಟು. ಅದು ಭಯದಿಂದ ಸತ್ತವರೇ ಜಾಸ್ತಿ. ಹಾವಾಗ್ಬೋದು, ದೆವ್ವಾಗ್ಬೋದು, ಏನೇ ಆಗ್ಬೋದು, ಭಯ ಪಟ್ಕೊಂಡು ಸಾಯೋರೇ ಜಾಸ್ತಿ ಆಗಿದ್ದಾರೆ. ಇದರಂತೆ ಜಗದ್ವ್ಯವಹಾರದಲ್ಲಿಯೂ ಕೂಡ ಅದನ್ನು ಇದ್ದು ಈಸಬೇಕು, ಇದ್ದು ಜಯಿಸಬೇಕು. ಅದನ್ನು ದೊಡ್ಡವರು ಅದಕ್ಕೆ ಹೇಳಿರೋದು, ಮೊದಲು ಅದನ್ನು ನೋಡು, ಅದೇನಂತ ನೋಡು, ಸುಮ್ಮನೆ ಹೆದರಬೇಡ. ಜಗದ್ವ್ಯವಹಾರವಾಗಲಿ, ಭಯವನ್ನು ಉಂಟು ಮಾಡ್ತಕ್ಕಂಥ ಯಾವುದೇ ಆಗಲಿ, ಇದ್ದು ನೋಡು ಅದೇನು ಅಂತ, ಆಮೇಲೆ ನೋಡು ಅದೇನು ಮಾಡಬೇಕು ಅಂತ ವಿಚಾರ ಮಾಡು ಅಂತ. ನಾನು ಆ ರೀತಿಯಲ್ಲಿ ಎದುರಿದ್ದೆ, ಜಗದ್ವ್ಯವಹಾರಕ್ಕೆ ಎದುರಿದರ ಪರಿಣಾಮ ಏನಾಗಿತ್ತು ಅಂದರೆ, ಕಚ್ಚದೇ ಇದ್ರು, ಹಾವು ಕಚ್ಚದೇ ಇದ್ರು ವಿಷ ಏರಿ ಸತ್ತಂತೆ ಭಯದಿಂದಲೇ ಸಾಯ್ತಾ ಇದ್ದೆ ನಾನು. ಆಗ ನೀವೇ ಬಂದು ನನ್ನನ್ನು ರಕ್ಷಣೆ ಮಾಡಿದ್ರಿ ಅಂತ ಅರ್ಜುನ ಅಲವತ್ಕೊಳ್ತಾ ಇದ್ದಾನೆ. ಹೇಗೆಂದರೆ, ಬಾವಿಯಲ್ಲಿ ಕಾಣುವ ಪ್ರತಿಬಿಂಬವನ್ನು ನೋಡಿದ ಸಿಂಹವು ಮತ್ತೊಂದು ಸಿಂಹವಿದೆ ಎಂದು ಭಾವಿಸಿ, ಬಾವಿಯಲ್ಲಿ ಬಗ್ಗಿ ನೋಡ್ತಂಥ ಸಿಂಹ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ತು. ಈಗ ಅದೇನು ಮಾಡ್ತು? ಅಲ್ಲೊಂದು ಸಿಂಹ ಇದೆ, ಅದನ್ನು ಕಚ್ಚಿಬಿಡ್ಬೇಕು, ಕೊಂದು ಬಿಡ್ಬೇಕಂತ ಅದನ್ನು ಕೊಲ್ಲಬೇಕೆಂಬ ಇಚ್ಛೆಯಿಂದ ಬಾವಿಯೊಳಗೆ ಧುಮುಕುವಾಗ ಯಾರೋ ಅದನ್ನು ಹಿಡಿದು ನಿಲ್ಲಿಸಿ ಆ ಪ್ರಮಾದದಿಂದ ರಕ್ಷಿಸಿದಂತೆ, ಹೇ ಮೂರ್ಖ, ನಿನ್ನ ಪ್ರತಿಬಿಂಬವೇ ಕಾಣ್ತಾ ಇರೋದು, ನೀನೇನಾರು ಅದ್ರ ಕೊಲ್ಲಕ್ಕೆ ಮುಳುಗಿದ್ರೆ ನೀನು ಬಿದ್ದು ಸತ್ತೋಯ್ತೀಯ ಅಂತ ಹೇಳಿ ಅದಕ್ಕೆ ಬುದ್ಧಿ ಹೇಳಿದಂತೆ, ಈ ದಿನ ನಾನು ಸಹ ತಮ್ಮಿಂದ ರಕ್ಷಿಸಲ್ಪಟ್ಟೆನು. ನೀವು ನನಗೆ ಈ ತಿಳುವಳಿಕೆಯನ್ನು, ತತ್ವಜ್ಞಾನದ ಉಪದೇಶವನ್ನು ಮಾಡಲಿಲ್ಲ ಅಂದಿದ್ರೆ ಪ್ರಪಂಚದ ದುಃಖದಲ್ಲಿಯೇ ಮುಳುಗಿ ಹೋಗ್ತಾ ಇದ್ದೆ. ನಾನು ಕೂಡ ಅಧಪತನವನ್ನು ಹೊಂದ್ತಾ ಇದ್ದೆ. ಇಲ್ಲದಿದ್ದರೆ, ಹೇ ದೇವ, ಸಪ್ತ ಸಮುದ್ರಗಳು ಏಕವಾಗಿ ಈ ಜಗತ್ತೆಲ್ಲವನ್ನು ಪ್ರಳಯ ಜಲದಲ್ಲಿ ಮುಳುಗಿಸಿದರು, ಅಥವಾ ಮೇಲಿನ ಆಕಾಶವು ಕಳಚಿ ಬಿದ್ದರು, ನಾನು ನನ್ನ ಕುಟುಂಬಿಗಳೊಡನೆ ಎಂದಿಗೂ ಯುದ್ಧ ಮಾಡುವುದಿಲ್ಲವೆಂದು ನಿರ್ಣಯಿಸಿದ್ದೆನು. ಅರ್ಜುನ ಏನು ನಿರ್ಣಯ ಮಾಡಿದ? ಸಪ್ತ ಸಮುದ್ರಗಳು ಒಂದಾಗಿ ಭೂಮಿಯನ್ನು ಮುಳುಗಿಸ್ಬಿಡ್ಲಿ, ಆಕಾಶವೇ ಕಳಚಿ ಬೀಳಲಿ, ನಾನು ಮಾತ್ರ ನನ್ನ ಬಂಧುಗಳೊಡನೆ ಯುದ್ಧ ಮಾಡೋದಿಲ್ಲ ಯಾವ ಕಾರಣಕ್ಕೂ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಂತೆ ಅರ್ಜುನ. ಈ ರೀತಿಯಲ್ಲಿ ಇದ್ದೆ ಪರಮಾತ್ಮ ನಾನು. ಹೀಗೆ ಅಹಂಕಾರ ಮದದಿಂದ ಆಗ್ರಹವೆಂಬ ಪ್ರವಾಹದಲ್ಲಿ ಮುಳುಗಿದ್ದ ನನ್ನನ್ನು ನಿನ್ನಂತಹ ಗೆಳೆಯನು ಸಮೀಪದಲ್ಲಿ ಇಲ್ಲದಿದ್ದರೆ ಕಾಪಾಡಿ ಹೊರಕ್ಕೆ ಎಳೆದು ಹಾಕುತ್ತಿದ್ದವರು ಯಾರು? ಗೆಳೆತನ ಮಾಡಿದ್ರೆ ಸರಿಯಾದವರೊಡನೆ ಗೆಳೆತನ ಮಾಡಬೇಕು, ಜಗಳ ಮಾಡಿದ್ರು ಸರಿಯಾದವರೊಡನೆ ಜಗಳ ಮಾಡಬೇಕು. ಅದಕ್ಕೆ ಇಲ್ಲಿ ಪರಮಾತ್ಮ ಅರ್ಜುನ ಏನು ಹೇಳ್ತಾ ಇದ್ದಾನೆ? ನಿನ್ನಂಥ ಗೆಳೆಯರು ಇಲ್ಲದೆ ಇದ್ರೆ ನನ್ನ ಗತಿ ಏನಾಗಬೇಕು? ನೀನು ಗೆಳೆಯನೂ ಹೌದು, ಮಿತ್ರನೂ ಹೌದು, ನೀನು ಗುರುವೂ ಹೌದು. ನನ್ನನ್ನು ಕಾಪಾಡದೆ ನೀನು. ಲೋಕವನ್ನು ಸತ್ಯವೆಂತಲೂ ಧೃತರಾಷ್ಟ್ರಾದಿಗಳು ತಮ್ಮ ಗೋತ್ರದವರೆಂತಲೂ ತಿಳಿದು ವಿಚಿತ್ರ ಭ್ರಮೆಯಿಂದ ಹುಚ್ಚನಾಗಿದ್ದರು, ನನ್ನನ್ನು ತಾವು ರಕ್ಷಿಸಿದಿರಿ. ಈಗ ಅರ್ಜುನನ ಮಾತಿನ ಪ್ರಕಾರ ಬಂಧು ಬಳಗ ಇವರೆಲ್ಲ ಮಿಥ್ಯ ಅಂತ ತಿಳ್ಕೊಂಡು ನಾವು ಕೂಡ ಅದೇ ಥರ ತಿಳ್ಕೊಂಡು ಬಂಧು ಬಳಗದವ್ರ ಜೊತೆ ಕಿತ್ತಾಡ್ಬೋದು ಅಂತ ಅಲ್ಲ ಇದರ ಅರ್ಥ. ಅರ್ಜುನನಿಗೆ ಪ್ರಾಪಂಚಿಕವಾಗಿ ಬಹಳ ಭ್ರಮೆಗೆ ಒಳಗಾಗಿದ್ದ, ಕರ್ತವ್ಯವನ್ನು ಮರೆತಿದ್ದ, ಕರ್ತವ್ಯ ಲೋಪವನ್ನು ಮಾಡಲಿಕ್ಕೆ ತಯಾರಿದ್ದ. ಅದರಿಂದ ಇಲ್ಲಿ ಕರ್ತವ್ಯ ಲೋಪವಾಗಬಾರ್ದು ಅಂತ ಕರ್ತವ್ಯ ವಿಮುಖನಾಗಿದ್ದಂಥವನ್ನ ಎಚ್ಚರಿಸ್ತಾ ಇರೋದು. ಒಂದು ಸಾರಿ ಉರಿಯುತ್ತಿರುವ ಅರಗಿನ ಮನೆಯಿಂದ ಹೊರಕ್ಕೆ ತೆಗೆದು ನನ್ನನ್ನು ರಕ್ಷಿಸಿದಿರಿ. ಆಗ ಈ ಶರೀರ ಮಾತ್ರವೇ ಸಂಕಟದಲ್ಲಿ ಇದ್ದಿತು. ಆದರೆ ಈಗ ಭ್ರಮೆಯಿಂದ ಅಗ್ನಿಯ ಬೇಗೆಯಲ್ಲಿ ನನ್ನ ಚೈತನ್ಯವೇ ನಷ್ಟವಾಗುವುದೆಂಬ ಭಯ ಬಂದಿದೆ. ಅರಗಿನ ಮನೆಯಲ್ಲಿ ಬೆಂಕಿ ಇಟ್ಟಾಗ ಶರೀರ ಸುಟ್ಟೋಗ್ತಿತ್ತು. ಆದರೆ ಭ್ರಮೆಗೆ ಒಳಗಾದವನಿಗೇನಾಗ್ತದೆ? ಚೈತನ್ಯ ಶಕ್ತಿಯೇ ಹುಡುಗಿ ಹೋಗುತ್ತೆ. ಹೌದಾನೆ? ಭ್ರಮೆಯಿಂದ ಭಯಭೀತಗೊಂಡವ್ರಿಗೆ ಚೈತನ್ಯ ಶಕ್ತಿ ಹುಡುಗೋಗುತ್ತೆ. ಶರೀರ ನಷ್ಟವಾದರೆ ಆತ್ಮಕ್ಕೇನೂ ಆಗೋದಿಲ್ಲ. ಆದರೆ ಭ್ರಮೆಗೆ ಒಳಗಾದವ್ರಿಗೆ ಏನಾಗುತ್ತೆ? ಭ್ರಮಣೆ ಆಗುತ್ತೆ. ಬುದ್ಧಿ ಭ್ರಮಣೆ ಆಯ್ತದೆ ಅಂತ ಹೇಳ್ತಾರಲ್ಲ, ಆ ಥರ ಭ್ರಮಣೆ ಆಗುತ್ತೆ. ಅವರು ಎಂದೆಂದಿಗೂ ಎಷ್ಟು ಜನ್ಮದಲ್ಲಿಯೂ ಯಾವ ಕಾಲಕ್ಕೂ ನೆಮ್ಮದಿಯನ್ನು ಕಾಣುವುದಿಲ್ಲ. ಅದರಿಂದ ಇಲ್ಲಿ ಶರೀರಕ್ಕೆ ಬಂದ ನೋವನ್ನು ನಿವಾರಣೆ ಮಾಡ್ಕೋಬೋದು. ಚೈತನ್ಯ
ಚೈತನ್ಯಕ್ಕೆ ಭ್ರಮೆ ಅಂಟುಬಿಟ್ರೆ ಕಷ್ಟ. ಅದರಿಂದ ನೀನು ಅಂಥ ಭ್ರಮೆಯನ್ನು ಬಿಡಿಸ್ತೇ ದೇವ ಅಂತ ಹೇಳ್ತಾ ಇದ್ದಾನೆ. ಹಿರಣ್ಯಾಕ್ಷನೆಂಬ ರಾಕ್ಷಸನು ಭೂಮಿಯನ್ನು ಚಾಪೆಯಂತೆ ಸುತ್ತಿ ಕಂಕುಳಲ್ಲಿ ಇಟ್ಟುಕೊಂಡಂತೆ. ಹಿರಣ್ಯಾಕ್ಷನೆಂಬ ರಾಕ್ಷಸ ಭೂಮಿಯನ್ನು ಚಾಪೆ ಥರ ಸುತ್ತಿ ಕಂಕುಳಲ್ಲಿ ಇಟ್ಕೊಂಡಂತೆ. ಅಂದರೆ ಅವನು ಇನ್ನೆಷ್ಟು ದೈತ್ಯಾಕಾರನಾಗಿದ್ದ, ಅದೆಷ್ಟು ಶಕ್ತಿಶಾಲಿಯಾಗಿದ್ದ. ಅವನನ್ನು ಕೊಂದು ಭೂಮಿಯನ್ನು ರಕ್ಷಣೆ ಮಾಡಿದ ಪರಮಾತ್ಮ. ಅದು ನೀವೆಲ್ಲ ಪುರಾಣ ಕಥೆಗಳಲ್ಲಿ ಕೇಳಿದ್ದೀರಿ, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇವ್ರುಗಳ ಕಥೆಗಳನ್ನ. ಇಲ್ಲಿ ಉದಾಹರಣೆಯಾಗಿ ಯಾಕೆ ಕೊಡ್ತಾ ಇದ್ದಾನೆ ಅಂದರೆ ನಮ್ಮ ತಿಳುವಳಿಕೆಗೆ ಬರಲಿ ಅಂತ. ನನ್ನ ದುರಾಗ್ರಹವು ಬುದ್ಧಿಯನ್ನು ಬಗಲಿನಲ್ಲಿ ಇರಿಸಿಕೊಂಡಿತು. ಭೂಮಿಯನ್ನು ಸುತ್ತಿ ಹಿರಣ್ಯಾಕ್ಷ ಹೇಗೆ ಭೂಮಿಯನ್ನು ತನ್ನ ಕಂಕಳಲ್ಲಿ ಇರಿಸ್ಕೊಂಡು, ನನ್ನ ದುರಾಗ್ರಹವು ಬುದ್ಧಿಯನ್ನು ಬಗಲಲ್ಲಿ ಇರಿಸ್ಕೊಂಡಿತು. ನನ್ನ ಬುದ್ಧಿನ ಈ ದುರಾಗ್ರಹ ಅಂತಕ್ಕಂಥದ್ದು, ನನ್ನ ದೌರ್ಭಾಗ್ಯ ಅಂತಕ್ಕಂಥದ್ದು ಏನು ಮಾಡ್ತಪ್ಪ ಅಂದರೆ ನನ್ನ ಬುದ್ಧಿಯನ್ನು ಸುತ್ತಿ ಕಂಕಳಲ್ಲಿ ಸಿಗಿಸ್ಕೊಳ್ತು. ಯಾವುದು ದೌರ್ಭಾಗ್ಯ, ದುರಾಗ್ರಹ ಅಂತಕ್ಕಂಥದ್ದು ನನ್ನ ಬುದ್ಧಿಯನ್ನು ಸುತ್ತಿ ಕಂಕಳಲ್ಲಿ ಸಿಗಿಸ್ಕೊಳ್ತು. ದುರಾದೃಷ್ಟ ನನ್ನ ಬುದ್ಧಿಯನ್ನು ಸುತ್ತಿ ಕಂಕಳಲ್ಲಿ ಸಿಕ್ಕಿಸ್ಕೊಳ್ತು. ಆಗೇನಾಯಿತು, ನನ್ನ ಬುದ್ಧಿ ಕೆಲಸ ಮಾಡಲಿಕ್ಕೆ ಎಲ್ಲಿ ಆಯಿತು. ಈಗ ನನ್ನ ಬುದ್ಧಿಯನ್ನು ಆ ದುರಾಗ್ರಹದ ಕಂಕಳಿಂದ ಬಿಡಿಸೋದಕ್ಕೆ ಈಗ ಒಬ್ಬ ಮಹಾತ್ಮ ಬರಬೇಕು. ವಿಷ್ಣು ವರಹ ರೂಪ ತಾಳಿ ಭೂಮಿಯನ್ನು ಕಾಪಾಡಿದಂತೆ ಇಲ್ಲಿಯೂ ಕೂಡ ಪರಮಾತ್ಮನು ಯಾವುದೋ ರೂಪದಲ್ಲಿ ಗುರು ರೂಪವನ್ನು ಧರಿಸಿ ನಮ್ಮ ಬುದ್ಧಿಯನ್ನು ಆ ಭಯಭೀತದ ಒಳಗಾಗಿರ್ತಕ್ಕಂಥ ಬುದ್ಧಿಯನ್ನು ಬಿಡಿಸಿ ತರಬೇಕೀಗ. ಅಂಥ ಶಾಲಿಯಾದಂಥ ಗುರುವೇ ಆಗಬೇಕು. ಇಲ್ಲಾಂದರೆ ನಮಗಷ್ಟು ಸುಲಭವಾಗಿ ಭ್ರಾಂತಿ ಬಗೆಹರಿಯೋದಿಲ್ಲ. ಇದರಿಂದ ನನಗಿರುವ ಉಪದ್ರವಗಳ ಜೊತೆಗೆ ಮೋಹವೆಂಬ ಅಲೆಗಳು ಬರತೊಡಗಿದವು. ಇಂತಹ ಕಷ್ಟದಲ್ಲಿ ನಿಮ್ಮ ಅನುಗ್ರಹದಿಂದ ನನ್ನ ಬುದ್ಧಿಯು ಪುನಃ ಸ್ವಾಧೀನಕ್ಕೆ ಬಂದಿತು. ಅರ್ಜುನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಅನುಗ್ರಹದಿಂದ ಬುದ್ಧಿ ಮತ್ತೆ ಸ್ವಾಧೀನಕ್ಕೆ ಬಂತು. ನಾನು ಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ದೆ, ಭ್ರಮೆಗೆ ಒಳಗಾಗಿದ್ದೆ, ಮೂರ್ಛಿತನಾಗಿದ್ದೆ ಅಂತ ಎಲ್ಲಿ ತನ್ನ ಹೇಳ್ಕೊಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.